ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಯಾರ ದೃಷ್ಟಿಯಲ್ಲೂ ಒಳ್ಳೆಯವರಾಗಲು ಹೋಗಬೇಡಿ. ನೀವೆಷ್ಟೇ ಒಳ್ಳೆಯದನ್ನ ಮಾಡಿದ್ರು ಅವರ ದೃಷ್ಟಿಯಲ್ಲಿ ಇನ್ಯಾರೋ ಒಳ್ಳೆಯವರಾಗಿರ್ತಾರೆ. ಜನನವಾದಾಗಲೂ ಮನುಷ್ಯ ನಡೆಯೋದಿಲ್ಲ, ಮರಣವಾದಾಗಲೂ ಮನುಷ್ಯ ನಡೆಯೋದಿಲ್ಲ. ನಡುವೆ ಬದುಕುವ ದಾರಿಯಲ್ಲಿ ಮಾತ್ರ ನಡೆಯುತ್ತಾನೆ. ನಡೆನುಡಿ ಚೆನ್ನಾಗಿದ್ದಲ್ಲಿ ಮರಣದ ನಂತರವೂ ಹಲವರ ನಾಲಿಗೆಯಲ್ಲಿ ನಲಿದಾಡ್ತಿರ್ತಾನೆ. ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿರಬೇಕು. ಇಲ್ಲವಾದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿನುಡಿಗಳನ್ನು ನಮ್ಮ ದೌರ್ಬಲ್ಯ ಮತ್ತು ನಟನೆ ಎಂದು ಪರಿಗಣಿಸಲಾಗ್ತದೆ. ಸಂಬಂಧವೆಂಬುದು ಅರಿತು ತಿದ್ದುವಂತೆ ಇರಬೇಕೇ ಹೊರತು ಹರಿದು ತಿನ್ನುವಂತೆ ಇರಬಾರ್ದು. ದೇವರನ್ನ ಹೊರತುಪಡಿಸಿ ನಿಮ್ಮ ಕಣ್ಣೀರು, ನೋವು ಮತ್ತು ದುಃಖವನ್ನ ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆಗಿ ಹೋಗಿರುವುದನ್ನ ಯಾರಿಂದಲೂ ಬದಲಿಸಲು ಸಾಧ್ಯವಿಲ್ಲ. ನಿನ್ನ ಜೀವನದಲ್ಲಿ ನಡೆದು ಹೋದ ವಿಷಯಗಳ ಬಗ್ಗೆ ಚಿಂತಿಸಬೇಡ. ಯಾಕಂದ್ರೆ ಅವು ನಿನಗೆ ಇನ್ನಷ್ಟು ನೋವನ್ನ ಕೊಡ್ತದೆ. ಮುಂದೆ ಆಗ್ಬೇಕಾದ ವಿಷಯಗಳ ಬಗ್ಗೆ ಕುರಿತು ಗಮನ ಕೊಡು. ನಿನ್ನ ಬದುಕು ಹಸನಾಗ್ತದೆ. ನಾವೆಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು ಜನರು ಮಾತ್ರ ನಮ್ಮನ್ನ ಸ್ಮಶಾನದಲ್ಲಿ ಹೋಗ್ಬಿಡೋದು. ನಂಬಿಕೆ ಕಳೆದುಕೊಳ್ಬೇಡ. ದೇವರು ಯಾವತ್ತೂ ಒಳ್ಳೆಯವರ ಪಾಲಿಗೆ ಇದ್ದೇ ಇರ್ತಾನೆ. ಕಾಲ ಹಿಂದಕ್ಕೆ ಚಲಿಸೋದಿಲ್ಲ. ಅದರ ಜೊತೆಗೆ ಹೆಜ್ಜೆ ಹಾಕದಿದ್ರೆ ನಾವು ನಿಂತಲ್ಲೇ ನಿಂತಿರಬೇಕಾಗುತ್ತೆ. ನಿನ್ನ ನಂಬಿಕೆ ಮತ್ತು ಆತ್ಮವಿಶ್ವಾಸದಲ್ಲಿ ದೇವರಿದ್ದಾನೆ. ನೀನು ಆತ್ಮವಿಶ್ವಾಸವನ್ನ ಕಳೆದುಕೊಂಡರೆ ದೇವರನ್ನು ಕಳೆದುಕೊಂಡಂತೆ. ಹಾಗಾಗಿ ಯಾವತ್ತೂ ಸೋಲು ಒಪ್ಪಿಕೊಳ್ಬೇಡ. ಸೋತೆ ಎಂದು ಅಳುವುದಕ್ಕಿಂತ ಗೆದ್ದೇ ಗೆಲ್ತೇನೆ ಎಂಬ ಭರವಸೆ ಇದ್ರೆ ಒಳ್ಳೆಯದು. ಮಾತನಾಡಬೇಡ, ಕೆಲಸ ಮಾಡು. ಭರವಸೆ ಕೊಡಬೇಡ, ನಿರೂಪಿಸು. ಇವು ಅತ್ಯಮೂಲ್ಯ ಗುಣಗಳು. ತಾನೊಬ್ಬನೇ ಬೆಳೆಯಬೇಕೆಂದು ಮರದ ಕೊಂಬೆಯೊಂದು ಉಳಿದೆಲ್ಲ ಕೊಂಬೆಗಳ ನಾಶಕ್ಕೆ ನಿಂತರೆ ಮರವೇ ಉಳಿಯೋದಿಲ್ಲ. ಹಸಿವಿನಿಂದ ಸತ್ತ ವ್ಯಕ್ತಿಯ ತಿಥಿಯಲ್ಲೂ ಜನ ಊಟವನ್ನೇ ಬಯಸ್ತಾರೆ. ಸುಡುಗಾಡು ಸುಂದರವಾಗಿದ್ರೇನು, ಅರಮನೆ ಸ್ವರ್ಗವಾದ್ರೇನು, ಮನುಷ್ಯನ ಮನಸ್ಸೇ ಹದಗೆಟ್ಟು ಖುಷಿಯನ್ನ ಕಾಣದಿದ್ದಾಗ ಎಲ್ಲವೂ ಶೂನ್ಯ. ಹಣ ಗಳಿಸುವ ಬರದಲ್ಲಿ ಶರೀರವನ್ನು ಅಲಕ್ಷ್ಯ ಮಾಡುವುದು, ಮುಂದಿನ ದಿನಗಳಲ್ಲಿ ಶರೀರವನ್ನು ರಕ್ಷಿಸಿಕೊಳ್ಳಲು ಅದೇ ಹಣವನ್ನು ಕಳೆದುಕೊಳ್ಳುವುದು. ಇದು ಇವತ್ತಿನ ಜನರು ಜೀವಿಸುವ ಜೀವನ ರೀತಿ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.